2023-24ನೇ ಸಾಲಿನಲ್ಲಿ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಆರಂಭಿಸಿತು. ಈ ಶಿಕ್ಷಣ ಸಂಸ್ಥೆಗೆ ಆರಂಭದಿಂದಲೇ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೇವಲ 3 ವರ್ಷದಲ್ಲಿ ರಾಷ್ಟ್ರಾದ್ಯಂತ ಹೆಸರು ಮಾಡಿದೆ. ಆರಂಭಿಕ ವರ್ಷದಲ್ಲಿ 57 ವಿದ್ಯಾರ್ಥಿಗಳು ಅಡ್ಮಿಷನ್ ಪಡೆದುಕೊಂಡರು. ಅದರ ಜೊತೆಗೆ ನೀಲಾಂಬಿಕಾ ಪೂರ್ವ ಪ್ರಾಥಮಿಕ ಶಾಲೆ ಸಹಿತ ನಡೆಸುತ್ತಿದ್ದಾರೆ. ಪ್ರಥಮ ವರ್ಷದಲ್ಲಿ 57 ವಿದ್ಯಾರ್ಥಿಗಳ ಪೈಕಿ 27 ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತರು. ಅದರಲ್ಲಿ ಸೈನಿಕ ಶಾಲೆಗೆ 7 ಜನ, ನವೋದಯ ಶಾಲೆಗೆ 2 ಹಾಗೂ ಕಿತ್ತೂರು ಶಾಲೆಗೆ 1 ವಿದ್ಯಾರ್ಥಿ ಆಯ್ಕೆಯಾಗಿ ಮೊದಲ ವರ್ಷದಲ್ಲೇ ಸಾಧನೆ ಮಾಡಿದರು. ಇನ್ನು ಮಕ್ಕಳ ನಾಡಿಮಿಡಿತ ಅರಿತು ಈ ಶಿಕ್ಷಣ ಸಂಸ್ಥೆಯಲ್ಲಿ ಅನುಭವಿ ಶಿಕ್ಷಕರು ಪಾಠ ಮಾಡುತ್ತಾರೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಹೊಸ ಪ್ರಯೋಗ ಮಾಡಿ ಮಕ್ಕಳಲ್ಲಿ ಸ್ಫೂರ್ತಿ ಹೆಚ್ಚು ಮಾಡುವ ಪ್ರಯತ್ನ ಮಾಡಲಾಗುತ್ತಿದೆ. ಪ್ರತಿ ವಾರ ನಡೆಯುವ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆಯುವ ವಿದ್ಯಾರ್ಥಿಗಳು ಪ್ರವಾಸ ಮಾಡಲಾಗುತ್ತದೆ. ಇನ್ನು 2ನೇ ವರ್ಷದ ಒಟ್ಟು ವಿದ್ಯಾರ್ಥಿಗಳು 170. ಅದರ ಪೈಕಿ ಪರೀಕ್ಷೆಗೆ ಕುಳಿತ 48 ಜನ ಮಕ್ಕಳ ಪೈಕಿ 23 ಜನ ಸೈನಿಕ ಶಾಲೆಗೆ, 5 ಜನ ನವೋದಯ ಶಾಲೆಗೆ, 2 ಕಿತ್ತೂರು ಶಾಲೆಗೆ ಆಯ್ಕೆಯಾದರು. ಇನ್ನು ರಾಷ್ಟ್ರೀಯ ಮಿಲಿಟರಿ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ರೋಹಿತ್ ಚವ್ಹಾಣ್ ಎಂಬ ವಿದ್ಯಾರ್ಥಿ ಕೂಡ ಆಯ್ಕೆಯಾಗಿದ್ದು ವಿಶೇಷವಾಗಿದೆ. 3ನೇ ವರ್ಷದ ಪರೀಕ್ಷೆಯಲ್ಲಿ 230 ಮಕ್ಕಳ ಪೈಕಿ 38 ಜನ ಪರೀಕ್ಷೆ ಬರೆದು ಅದರಲ್ಲಿ ಸೈನಿಕ ಶಾಲೆಗೆ 31 ಜನ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಇದರಲ್ಲಿ ಕಿತ್ತೂರು ಶಾಲೆಗೆ 2 ಆಯ್ಕೆಯಾಗಿದ್ದಾರೆ. ಸೈನಿಕ ಶಾಲೆಯ ಇತಿಹಾಸದಲ್ಲೇ ಆಂಗ್ಲ ಮಾಧ್ಯಮ ವಿಭಾಗದ 2 ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದಿದ್ದಾರೆ. 100ಕ್ಕೆ 100 ಅಂಕ ಪಡೆದ 2 ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ ಚೆಕ್ ವಿತರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಕರವೇ ಮುಖಂಡರಾದ ಶ್ರೀಶೈಲ್ ಮುಳ್ಜಿ, ಸಂಗಮೇಶ್ ಪಾಟೀಲ್, ಸಿದ್ದರಾಮ ಖಾನಾಪುರ್, ಮಲ್ಲಿಕಾರ್ಜುನ್ ಜಮಖಂಡಿ, ಶಿವರಾಜ್ ಕೌಲ್ಗಿ, ಚೇತನ್ ಮುಸಗೇರಿ ಮತ್ತು ಶ್ರೀರಕ್ಷಾ ಜತ್ತಿ ಸೇರಿದಂತೆ ಶಿಕ್ಷಕ ಸಿಬ್ಬಂದಿಗಳು ಹಾಗೂ ಹಲವು ಜನ ಮುಖಂಡರು, ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ಕೋಚಿಂಗ್ ಕ್ಲಾಸಸ್ ಹಾಗೂ ನೀಲಾಂಬಿಕಾ ಪೂರ್ವ ಪ್ರಾಥಮಿಕ ಶಾಲೆಯ ವತಿಯಿಂದ ನಮ್ಮ ಶಾಲೆಯ ವತಿಯಿಂದ ಸೈನಿಕ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂತಹ ಸೈನಿಕ ಇರ್ಬೋದು, ನವೋದಯ, RMS, ಮುರಾರ್ಜಿ, ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹಲವಾರು ಪ್ರತಿಷ್ಠಿತ ವಸತಿ ಶಾಲೆಗಳು, ಯಾಕಂದ್ರೆ ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಒಂದು ವಸತಿ ಶಾಲೆಗೆ ಆಯ್ಕೆ ಆಗುವುದೇ ಸಾಮಾನ್ಯವಾದಂತಹ ಮಾತಲ್ಲ. ಅಂತ ಒಂದು ಸಂದರ್ಭದಲ್ಲಿ ಸಂಸ್ಥೆ ಪ್ರಾರಂಭವಾದ ಪ್ರತಿ ವರ್ಷ ತನ್ನದೇ ಆದಂತಹ ಒಂದು ಸಿಬ್ಬಂದಿ ವರ್ಗದವರ ಸಹಕಾರ, ಅವರೆಲ್ಲರಿಂದ ಒಂದು ಪ್ರತಿಭಾನ್ವಿತ ಶಿಕ್ಷಕರು ಅಂತ ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು ವಿದ್ಯಾರ್ಥಿಗಳ ಹಗಲಿರುಳು ಪರಿಶ್ರಮದ ಫಲವಾಗಿ ಪ್ರತಿ ವರ್ಷ ವಿಶೇಷವಾದಂತಹ ಒಂದು
ಫಲಿತಾಂಶವನ್ನು ಕೊಡ್ತಾ ಬಂದಿದೆ ನಮ್ಮ ಶಿಕ್ಷಣ ಸಂಸ್ಥೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಟೋಟಲ್ 3 ಜನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು, ಮಲ್ಲಿಕಾರ್ಜುನ್ ಖಾನಾಪುರ, ಅಶ್ವಿನ್ ಜಮಖಂಡಿ ಮತ್ತು ಶಾರಿಕಾ ಖಾಜಿ ಸೇರಿದಂತೆ ಪರೀಕ್ಷೆಗೆ ಕುಳಿತಂತಹ 38 ಮಕ್ಕಳಲ್ಲಿ 31 ಮಕ್ಕಳು ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಈ ವರ್ಷ. ಅದರಲ್ಲಿ ಇವೆರಡು ಮಕ್ಕಳು ವಿಶೇಷವಾದಂತಹ ಸಾಧನೆ ಏನಪ್ಪಾ ಅಂದ್ರ, ನಾನು 17 ವರ್ಷಗಳಿಂದ ಸೈನಿಕ ನವೋದಯ ಕಿತ್ತೂರು ತರಬೇತಿಯನ್ನು ಕೊಡ್ತಾ ಇದ್ದೇನೆ. ನಾನು 17 ವರ್ಷಗಳಿಂದ ನೋಡ್ತಾ ಬಂದಿದ್ದೇನೆ, ಅಖಿಲ ಭಾರತೀಯ ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಇನ್ನೂವರೆಗೆ 100% 100 ಅಂಕಗಳನ್ನು ತೆಗೆದುಕೊಂಡಂತಹ ಉದಾಹರಣೆ ನನಗೆ ಸಿಕ್ಕಿಲ್ಲ. ಈ ವರ್ಷ ಅಂತೂ ಯಾವುದೇ ಎಂದರೆ ಎಲ್ಲಿ ಆಗದೇ ಇರುವಂತಹ ಒಂದು ವಿಶೇಷವಾದಂತಹ ಸಾಮರ್ಥ್ಯವನ್ನ, ವಿಶೇಷವಾದಂತಹ ಫಲಿತಾಂಶವನ್ನ ಈ 2 ಮುದ್ದು ಮಕ್ಕಳು ತಂದುಕೊಟ್ಟು ನಮ್ಮ ಸಂಸ್ಥೆಯ ಕೀರ್ತಿಯನ್ನ ಇಡೀ ನಾಡಿಗೆ ಪರಿಚಯಿಸುವುದಲ್ಲದೆ ರಾಷ್ಟ್ರಾದ್ಯಂತ ಹೆಸರುವಾಸಿಯಾಗಲು ಕಾರಣೀಭೂತರಾದಂತಹ ಈ ಮುದ್ದು ಮಕ್ಕಳು ಮತ್ತು ಪಾಲಕ ವೃಂದದವರು ಮತ್ತು ಶಿಕ್ಷಕ ವೃಂದದವರು ಅವರೆಲ್ಲರಿಗೂ ಕೂಡ ನಮ್ಮ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ವತಿಯಿಂದ ತುಂಬು ಹೃದಯದ ಒಂದು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಈ ಮಕ್ಕಳ ನಾನು ಸುರೇಶ್ ಜತ್ತಿ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ನ ಸಂಸ್ಥಾಪಕ ಅಧ್ಯಕ್ಷನ ಕೆಲಸವನ್ನು ಮಾಡ್ತಾ ಇದ್ದೇನೆ. ಶಿಕ್ಷಣ ಸೇವೆಯಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 14 ವರ್ಷಗಳ ಕಾಲ ಶಿಕ್ಷಕನಾಗಿ, ಆಫೀಸ್ ಕ್ಲರ್ಕ್ ಆಗಿ, ಆಡಳಿತಾಧಿಕಾರಿ ಆಗಿ ಸೇವೆಯನ್ನು ಸಲ್ಲಿಸಿ ಮುಂದೆ ನನ್ನದೇ ಆದಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಬೇಕು, ಮಕ್ಕಳ ಸೇವೆಯನ್ನು ಮಾಡಬೇಕು ಅನ್ನುವಂತಹ ಮಹದಾಶೆಯನ್ನು ಮನದಲ್ಲಿಟ್ಟುಕೊಂಡು 2023-2024ನೇ ಸಾಲಿನಲ್ಲಿ ಪರಮ ಪೂಜ್ಯ ನಡೆದಾಡುವ ದೇವರೆಂದೇ ಖ್ಯಾತರಾದಂಥ ನಮ್ಮ ನಾಡಿನ ಪೂಜ್ಯ ಶ್ರೀ ಅಪ್ಪಾಜಿಯವರ ಒಂದು ಪ್ರೇರಣೆ, ಅವರ ಒಂದು ಹೆಸರಿನಲ್ಲಿ ಹಾಗೂ ನಮ್ಮ ಮನೆಯ ದೇವರಾದಂಥ ಸಿದ್ದೇಶ್ವರ ಅವರ ಹೆಸರಿನಲ್ಲಿ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ಅನ್ನುವಂತಹ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ ಪ್ರಥಮ ದಿನದಿಂದಲೇ ಪಾಲಕರಿಂದ, ಮುದ್ದು ಮಕ್ಕಳಿಂದ ಅದ್ಭುತವಾದಂತಹ ಪ್ರತಿಕ್ರಿಯೆ ನಮ್ಮ ಶಿಕ್ಷಣ ಸಂಸ್ಥೆಗೆ ವ್ಯಕ್ತವಾಗ್ತಾನೆ ಬಂದಿದೆ. ಸಂಸ್ಥೆ ಪ್ರಾರಂಭ ಮಾಡಿದ ವರ್ಷದಿಂದಲೇ ಇಲ್ಲಿವರೆಗೆ 3 ವರ್ಷಗಳ ಕಾಲ ಶಿಕ್ಷಣ ಸಂಸ್ಥೆ ಅತ್ಯಂತ ಸಿಬ್ಬಂದಿ ವರ್ಗ, ಆಮೇಲೆ ನುರಿತ ಶಿಕ್ಷಕ ವರ್ಗ, ಒಳ್ಳೆಯ ಅಡಿಗೆ ಸಿಬ್ಬಂದಿ ಎಲ್ಲರ ಸಹಕಾರದಿಂದ ಒಂದು ಟೀಮ್ ವರ್ಕ್ ಅಂತಲೇ ಹೇಳ್ಬೋದು. ಅವರೆಲ್ಲರ ಪರಿಶ್ರಮದ ಫಲವಾಗಿ ಕೇವಲ 3 ವರ್ಷಗಳಲ್ಲಿ ರಾಷ್ಟ್ರಾದ್ಯಂತ ಹೆಸರುವಾಸಿಯಾಗಿರೋದು ಒಂದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿನ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಾಗ ಪ್ರಥಮ ವರ್ಷದಲ್ಲಿ ಒಂದು 50-60 ಮಕ್ಕಳು ನಮ್ಮ ಶಾಲೆಯಲ್ಲಿ ದಾಖಲಾತಿಯನ್ನು ಪಡ್ಕೊಂಡ್ರು. ಅದರಲ್ಲಿ ಸೈನಿಕ ಶಾಲೆ ರಾಷ್ಟ್ರ ಮಟ್ಟದ ಪ್ರತಿಷ್ಠಿತ ಒಂದು ರಾಷ್ಟ್ರದ ಪ್ರತಿಷ್ಠಿತ ವಸತಿ ಶಾಲೆ ಸೈನಿಕ ಶಾಲೆ, ಆಮೇಲೆ RMS ರಾಷ್ಟ್ರೀಯ ಮಿಲಿಟರಿ ಸ್ಕೂಲು, ಕಿತ್ತೂರು ಚೆನ್ನಮ್ಮ, ಹೀಗೆ ಹಲವಾರು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಒಂದು ಸ್ಪರ್ಧೆ ಇರುವಂತಹ ನವೋದಯ ಇರ್ಬೋದು, ರಾಷ್ಟ್ರ ಮಟ್ಟದ ಸ್ಪರ್ಧೆಯನ್ನು ಇರುವಂಥ ಪ್ರತಿಷ್ಠಿತ ವಸತಿ ಶಾಲೆಗಳ ಪ್ರವೇಶ ಪೂರ್ವ ಪರೀಕ್ಷೆಗಾಗಿ ಮಕ್ಕಳನ್ನು ಅಣಿಗೊಳಿಸುವುದಕ್ಕಾಗಿ ನಾವೆಲ್ಲರೂ ಶ್ರಮ ಪಡ್ತಾ ಇದ್ದೇವೆ. ಅದರ ಜೊತೆಗೆ ನೀಲಾಂಬಿಕಾ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಕೂಡ 1ರಿಂದ 5ನೇ ತರಗತಿವರೆಗೆ ನಡೆಸ್ತಾ ಇದ್ದೇವೆ. ಶಾಲಾ ಅವಧಿಯ ಪೂರ್ವಾವಧಿಯಲ್ಲಿ ಮತ್ತು ನಂತರದ ಅವಧಿಯಲ್ಲಿ ಶಾಲಾ ಪಠ್ಯಕ್ರಮದ ಜೊತೆಗೇ ನಾವು ಕೋಚಿಂಗ್ ವಿಷಯಗಳಾದಂಥ ಗಣಿತ ಇರ್ಬೋದು, IQ, ಇಂಗ್ಲೀಷ್, ಆಮೇಲೆ GK, ಹೀಗೆ ಹಲವಾರು ವಿಷಯಗಳನ್ನು ಬೋಧಿಸ್ತಾ ಮಕ್ಕಳ ಪರಿಶ್ರಮಕ್ಕೆ ಅವ್ರಿಗೇನು ಬೇಕು, ಅವ್ರು ಯಾವ ಥರ ಶಿಕ್ಷಣಕ್ಕೆ ಫಲಿತಾಂಶವನ್ನು ಕೊಡಬೇಕು ಅನ್ನೋಂಥ ಮಕ್ಕಳ ನಾಡಿ ಮಿಡಿತವನ್ನು ಅರಿತುಕೊಂಡು, ಮೊದಲಿತ್ತು ಚಡಿ ಚಮಚಮ ವಿದ್ಯಾಗಮ ಅಂತೇಳಿ, ಈಗ ಅದು ಇಲ್ಲ. ಯಾಕಂದ್ರೆ ಮಕ್ಕಳ ಒಂದು ಸೂಕ್ಷ್ಮ ಸ್ವಭಾವವನ್ನು ಪರಿಶೀಲನೆ ಮಾಡಿ ಆ ಮಕ್ಕಳ ಪ್ರೀತಿ ಪಾತ್ರರಾಗಿ ನಾವು ಶಿಕ್ಷಕರು, ಯಾಕಂದ್ರೆ ಒಬ್ಬ ಮಗು ಶಿಕ್ಷಕರನ್ನು ಪ್ರೀತಿಸಿದಾಗ ಮಾತ್ರ ಅವರ ವಿಷಯವನ್ನು ಪ್ರೀತಿಸಲಿಕ್ಕೆ ಸಾಧ್ಯ. ಅದಕ್ಕಾಗಿ ಮಕ್ಕಳ ನೆಚ್ಚಿನ ಶಿಕ್ಷಕರಾದಂತಹ ನನ್ನೆಲ್ಲ ಸಿಬ್ಬಂದಿ ವರ್ಗದವರು, ಶಿಕ್ಷಕ ಮಿತ್ರರು ಮಕ್ಕಳ ಪ್ರತಿ ನಾಡಿ ಮಿಡಿತವನ್ನು ಅರಿತುಕೊಂಡು ಅವರ ವಿಷಯವನ್ನು ಬೋಧಿಸ್ತಾ ಬಂದರು. ಆಮೇಲೆ ಹೊಸ ಪ್ರಯೋಗಗಳನ್ನು ಮಾಡಿದ್ದಾನೆ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದ ಮೇಲೆ. ಕೇವಲ ಪಾಠ ಮಾಡೋದು, ವಾರಕ್ಕೊಮ್ಮೆ ಎಕ್ಸಾಮ್ ತೊಗೊಳ್ಳೋದು, ಸರಿಯಾಗಿ ಮಾರ್ಕ್ಸ್ ಬರಲಿಲ್ಲ ಅಂದರೆ ಹುಡುಗರು ಬೇಯ್ದು ಹೊಡೆದು ಆ ಸಿಸ್ಟಮ ಬ್ಯಾಡ್ ಅಂತೇಳಿ ಆ ಮಕ್ಕಳನ್ನು ಸ್ಫೂರ್ತಿದಾಯಕವಾಗಿ ನಾವು ಹೆಂಗೆ ಮಾಡ್ಬೇಕಂತೇಳಿ ವಾರಕ್ಕೊಂದು ಸಲ ಅವರ ಒಂದು ವಾರ ತನಕ ನಾವು ಸ್ಟಡಿ ಹೇಳ್ತೀವಿ. ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಕೋಚಿಂಗ್ ಇರೋದ್ರಿಂದ ವರ್ಕ್ ಹೆವಿ ಇರ್ತೈತಿ. ಅದಕ್ಕೆ ಮಕ್ಕಳ ಮೈಂಡ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅನ್ನೋಂಥ ಉದ್ದೇಶದಿಂದ ಪ್ರಥಮ ಬಾರಿಗೆ ಒಂದು ಹಾಡುಗಾರರು, ಗಾಯಕರು, ಆರ್ಕೆಸ್ಟ್ರಾಗಳನ್ನು
ಕರೆಸಿ ಹಾಡಿಸುವಂತಹ ಪ್ರಯತ್ನವನ್ನು ಮಾಡಿದಂಥ ಏಕೈಕ ಶಿಕ್ಷಣ ಸಂಸ್ಥೆ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್. ಇದನ್ನು ಮಾಡೋದ್ರಿಂದ ಮಕ್ಕಳಲ್ಲಿ ಮತ್ತೆ ಸ್ಫೂರ್ತಿ ಹೆಚ್ಚಲಾಯಿತು. ಯಾಕಂದ್ರೆ ಅವರು ಸೋಮವಾರ ಮತ್ತೆ ಹೊಸ ಮನುಷ್ಯರಲ್ಲತ್ರು. ಅದ್ರ ಜೊತೆಗೆ ಮತ್ತೆ ಏನು ಮಾಡಿದೆ ನಾನು, ಪ್ರತಿ ವಾರ ಪರೀಕ್ಷೆಯನ್ನು ತಗೋತೀವಿ. ಆ ವಾರ ಪರೀಕ್ಷೆಯಲ್ಲಿ ಯಾರು ಅತಿ ಹೆಚ್ಚಾಗ ಅಂಕಗಳನ್ನು ಪಡ್ಕೋತೀರಿ, ಯಾರು ಔಟ್ ಆಫ್ ಔಟ್ ಮಾಡ್ತೀರಿ ಅಂಥವ್ರಿಗೆ ನಾವು ನಮ್ಮ ವಿಜಯಪುರ ಐತಿಹಾಸಿಕ ಸ್ಥಳಗಳ ತಾಣ, ವಿಶ್ವವಿಖ್ಯಾತ ಗೋಲಗುಂಬಜಿ ಇರ್ಬೋದು, ಬಾರಾಕಮಾನ, ಇಬ್ರಾಹಿಂ ರೋಜಾ, ಇಂಥ ಪ್ರವಾಸಿ ತಾಣಗಳ ಪರಿಚಯವನ್ನು ಮಾಡಿಕೊಟ್ಟಂಗಾಯಿತು. ಮಕ್ಕಳಲ್ಲಿ ಸ್ಫೂರ್ತಿಯನ್ನು ತುಂಬಿಸುವಂಥ ಉದ್ದೇಶದಿಂದ ನಾವು ಯಾರು ಔಟ್ ಆಫ್ ಔಟ್ ಮಾಡ್ತೀರಿ, ಯಾರು ಹೆಚ್ಚು ಮಾರ್ಕ್ಸ್ ತಗೋತೀರಿ ಅವರಿಗೆ ನಾವು ಗೋಳಗುಮ್ಮಟ ಕರ್ಕೊಂಡು ಹೋಗ್ತೀವಿ ಅಂದಾಗ ಮತ್ತಷ್ಟು ನಮ್ಮ ಫಲಿತಾಂಶ ಹೆಚ್ಚಾಕೋದು ಬಂತು, ಅವರಲ್ಲಿ ಸ್ಫೂರ್ತಿ ಬಂತು. ಈ ಶಿಕ್ಷಕರಿಗೂ ಕೂಡ ನಾನು ಒಂದು ಸಿಲೆಬಸನ್ನು ಕೊಟ್ಟು ನೀವೇನು ಮಾಡಿದ್ರು ಗೊತ್ತಿಲ್ಲ, ವಾರದಲ್ಲಿ ಆ ಸಿಲೆಬಸ್ ಮುಗಿಸೋದ್ರ ಜೊತೆ ಪ್ರತಿಯೊಂದು ಮಗುವಿನತ್ತ ಗಮನ ಹರಿಸಿ ಆ ಮಗುವಿನ ಶೈಕ್ಷಣಿಕ ಪ್ರಗತಿಗೆ ನೀವು ಒಂದು ಪಣ ತೊಡಬೇಕು ಅಂತಂದಾಗ ಅವರು ಕೂಡ ಪ್ರಾಂಪ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಪ್ರಯತ್ನದ ಫಲವಾಗಿ ಪ್ರಥಮ ವರ್ಷದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಪರೀಕ್ಷೆಗೆ ಕುರಿತಂತಹ 23 ಮಕ್ಕಳಲ್ಲಿ 7 ಮಕ್ಕಳು ಪ್ರತಿಷ್ಠಿತ ಸೈನಿಕ ಶಾಲೆ. ಯಾಕಂದರೆ ರಾಷ್ಟ್ರ ಮಟ್ಟದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2 ಕಡೆ ಸೈನಿಕ ಶಾಲೆಗಳದಾವೆ, ಒಂದು ವಿಜಯಪುರ ಮತ್ತು ಇನ್ನೊಂದು ಕೊಡಗು ಮಡಿಕೇರಿಯಲ್ಲಿ. ಅಂದ್ರೆ ಅಲ್ಲಿ 100 ಇಲ್ಲಿ 100 200 ಮಕ್ಕಳು ಅಂತ ಹೋಗ್ತಾರೆ, ಲಕ್ಷಾಂತರ ಮಕ್ಕಳು ಪರೀಕ್ಷೆ ಕುಳಿತಿರ್ತಾರೆ. ಅಂಥ ಒಂದು ಕಠಿಣವಾದಂತಹ ಪರೀಕ್ಷೆ ಮಕ್ಕಳನ್ನು ತಯಾರಿಸಿಗೊಳಿಸೋದು ಸಾಮಾನ್ಯ ಮಾತಲ್ಲ. ಅದೇ ಥರ ಮಕ್ಕಳು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಅಂತೇಳಿ ಅವರ ಐಕ್ಯೂ ಬುದ್ಧಿ ಮತ್ತೆ ಅಷ್ಟೊಂದು ಫಾಸ್ಟ್ ಆಗಿತ್ತು ಮಕ್ಕಳಲ್ಲಿ. ಪ್ರಥಮ ವರ್ಷದಲ್ಲಿ 23 ಮಕ್ಕಳಲ್ಲಿ 7 ಮಕ್ಕಳು ಸೈನಿಕ ಶಾಲೆಗೆ, 2 ಮಕ್ಕಳು ನವೋದಯ, 1 ಕಿತ್ತೂರ ಪಾಸ್ ಮಾಡೋದ್ರ ಮುಖಾಂತರ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದಂಥ ಕೀರ್ತಿ ನಮ್ಮೆಲ್ಲ ಸಿಬ್ಬಂದಿ ವರ್ಗ ಸಲ್ತೈತಿ. ಇನ್ನು ಜತ್ತಿ ಸರ್ ಹೇಳಿದ್ರು, ಅವರಿಗೆ ಗಣಿತದ ವಿಷಯದಲ್ಲಿ 100ಕ್ಕೆ 100 ಅಂತ ತಗೊಳ್ಳೋಂಥ ವಿದ್ಯಾರ್ಥಿಗಳಿಗೆ 2 ವಿದ್ಯಾರ್ಥಿಗಳಿಗೆ ಅವರಿಗೆ ಒಂದು 50,000 ರೂಪಾಯಿ ನೀಡುವ ಮೂಲಕ ಮತ್ತು ಅವರಿಗೆ ಸತ್ಕಾರ ಮಾಡಿದರು. 50,000 ಈಗ ಒಂದು ಖುಷಿಗೋಸ್ಕರ ಅದು 50 ಒಂದು ವಿದ್ಯಾರ್ಥಿ 50,000 ಕೊಟ್ಟರು. ಆ 50,000 ಅಷ್ಟೇ ಸೀಮಿತ ಅಲ್ಲ ಅಂತ ಕೂಡ ಒಂದು ಮಾತು ಹೇಳಿದ್ರು. ಆ ಮಕ್ಕಳ ವಿದ್ಯಾರ್ಥಿಗಳ ಇದೇ ರೀತಿಯಿಂದ ಏನು ಬೆಳವಣಿಗೆ ಮಾಡ್ತಾ ಹೋದ್ರೆ ಮತ್ತು ಅವರು ಏನೋ ಪ್ರಥಮ ಬರ್ಲಾಕತ್ತರು ಅಥವಾ ಅವರಿಗೆ ಶಿಕ್ಷಣದ ಮೂಲಕ ಆರ್ಥಿಕವಾಗಿ ಏನಾದರೂ ಕುಂಠಿತ ಆಯ್ತಂದ್ರೆ ಅವರಿಗೆ PUC ದ್ವಿತೀಯ PUC ವರೆಗೆ ಮುಗಿಯುವವರೆಗೂ ಕೂಡ ಅವರ ಶಿಕ್ಷಣ ಖರ್ಚನ್ನು ಭರಿಸ್ತೀನಿ ಅಂತೇಳಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಒಂದು ಮಾತು ಹೇಳ್ಯಾರ. ಅದು ನಾನು ಭಾಳ ಒಂದು ಖುಷಿ ವಿಚಾರ. ಯಾಕಂದ್ರೆ ಇವತ್ತು ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಮಕ್ಕಳು ತಮ್ಮ ಶಿಕ್ಷಣ ಸಂಸ್ಥೆ ಮುಗಿದು ಹೋಗ್ತಾರೆ ಅಂದ್ರೆ ತಮಗೆ ಸಂಬಂಧ ಇಲ್ಲರಂಗ ಇವತ್ತಿನ ವಾತಾವರಣದಲ್ಲಿ ಅವರು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಮುಗಿಸ್ಕೊಂಡು ಬೇರೆ ಹೈಸ್ಕೂಲ್ ಆಗಿರ್ಬೋದು ಅಥವಾ PU ಕಾಲೇಜ್ಗಾಗಿರ್ಬೋದು ಅವರು ದಾಖಲಾತಿ ಅಡ್ಮಿಷನ್ ಮಾಡಿದಾಗ ಅವರ ಶಿಕ್ಷಣ ಕುಂದುಕೊರತೆಗಳ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಾಗ ಆ ಶೈಕ್ಷಣಿಕವಾಗಿ ಮುಂದುವರಿಸಲು ಅವರು ಸಹಾಯ ಮಾಡ್ತೀನಿ ಅಂತ ಹೇಳಲ್ಲ. ಅವ್ರಿಗೆ ನಾನು ತಮ್ಮ ಮಾಧ್ಯಮದ ಮೂಲಕ ಹಾಗೂ ತಮ್ಮ ಎಲ್ಲರ ಮೂಲಕ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಅವರು ವಿದ್ಯಾರ್ಥಿಗಳು ತಮ್ಮ ಸಂಸ್ಥೆಯನ್ನು ಬಿಟ್ಟು ಹೋದರೂ ಕೂಡ ಅವರು ಪ್ರೋತ್ಸಾಹ ಮಾಡ್ತಾರಲ್ಲ, ಇಂಥ ಅವರ ಕಾರ್ಯ ಶ್ಲಾಘನೆ ಅಂತೇಳಿ ನಾನು ಭಾಳ ಖುಷಿಯಿಂದ ಹೇಳ್ತಾ ಇದ್ದೀನಿ. ಹೆಸರು ಮುಕ್ತ ಅಂತ ಹೇಳ್ರಿ, ನಾನು ಮಲ್ಲಿಕಾರ್ಜುನರಮ್ಮ. ಸಿನ್ಸ್ ನಾವು 3 ಇಯರಿಂದ ಸಿದ್ದೇಶ್ವರ ಕೋಚಿಂಗ್ ಕಳಿಸಿದ್ದೆವು. ಆ್ಯಕ್ಚುಲಿ 2nd ಸ್ಟ್ಯಾಂಡರ್ಡ್ ತನಕ ಹೊರಗೆ ಇತ್ತು. ಬಟ್ ಯಾವಾಗ ಸರ್ ಓಪನ್ ಮಾಡಿದ್ರು ನಾವು 3rd ಸ್ಟ್ಯಾಂಡರ್ಡ್ಗೆ ಹೆಂಗೆ ಬಿಡೋದು ಅಂತ ಹೇಳಿ ನಮಗೊಂದು ಸ್ವಲ್ಪ ಲೈಕ್ ಸ್ಟ್ರೆಸ್ ಅನ್ನಿಸ್ತು. ಸಣ್ಣ ವಿಧಾನ 3ನೇ ಹುಡುಗನಿಗೆ ನಾವು ಹೆಂಗೆ ಬಿಡೋದತ್ತ. ಬಟ್ ನಮಗೆ ಸರ್ ಅಶ್ಯೂರೆನ್ಸ್ ಕೊಟ್ಟರು, ಇಲ್ಲ ನಾವು ಚೆನ್ನಾಗಿ ನೋಡ್ಕೋತೇವೆ ಮೇಡಮ್ ಅಂಥೇಳಿ. ಸೊ ಆ ಅಶ್ಯೂರೆನ್ಸ್ ತಕ್ಕಂತೆ ಸರ್ ಕೊಟ್ಟಿದ್ದ ಕಾನ್ಫಿಡೆನ್ಸ್ ತಕ್ಕಂತೆ ನಾವು ಬಿಟ್ಟೆವು. ಬಟ್ ಆ ಬಿಟ್ಟಿದ್ದಕ್ಕೂ ನಮ್ಗೆ ಯಾವತ್ತೂ ರಿಗ್ರೆಟ್ ಆಗಿಲ್ಲ. ಲೈಕ್ ಇಟ್ ಈಸ್ ದ ಬೆಸ್ಟ್ ಡಿಸಿಷನ್ ಅಂತ ಅನ್ನಿಸ್ತು ನಮ್ಗೆ. ಎವ್ರಿ ಇಯರ್ ಇವನೇ ಫಸ್ಟ್ ಬರ್ತಿದ್ದ, ಎವ್ರಿ ಇಯರ್ ಸರ್ ಅಪ್ರಿಷಿಯೇಟ್ ಮಾಡ್ತಿದ್ರು. ಸರ್ ಯಾವ ರೀತಿ ಮಾತು ಕೊಟ್ಟಿದ್ರು ಅದೇ ರೀತಿ ನಮ್ಗೆ ಅದ್ರ ರಿಸಲ್ಟ್ ಸಿಕ್ಕ್ಯದ ಅಂತ ಅನ್ನಿಸ್ತು. ನಮ್ಗೆ ಇಲ್ಲಿ ಬಿಟ್ಟಿದ್ದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತು. ಆ್ಯಂಡ್ ಇಟ್ಸ್ ರಿಯಲಿ ಪ್ರೌಡ್ ದ್ಯಾಟ್ ವಿ ಆರ್ ಅ ಪೇರೆಂಟ್ಸ್ ಫಾರ್ ಮಲ್ಲಿಕಾರ್ಜುನ್. ಆ್ಯಂಡ್ ಇದಕ್ಕೆ ಕ್ರೆಡಿಟ್ ಹೋಗ್ತೈತಿ ಸರ್ ಮತ್ತು ಅವ್ರದ್ದು ಎಲ್ಲ ಸಿಬ್ಬಂದಿಗೆ. ಆಮೇಲೆ ಸಿದ್ದೇಶ್ವರ ಕೋಚಿಂಗ್ ನಿಜವಾಗ್ಲೂ ಇಟ್ಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊತೀನಿ. ನಮ್ಮ ಅಶ್ವಿಕ್ ನಮ್ಮ ಮಗ ಇವನಿಗೆ ಇಲ್ಲಿ ಹಾಕಿದ್ದು ಒಳ್ಳೆಯ ರಿಸಲ್ಟ್ ಬಂದಿದೆ. ಒಳ್ಳೆಯ ಶಿಕ್ಷಣ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿ ಓದಿದ್ದಾನೆ, ಒಳ್ಳೆಯ ರಿಸಲ್ಟ್ ತೆಗೆದಿದ್ದಾನೆ. ಅದಕ್ಕೆ ನಮ್ಗೆ ತುಂಬ ಹೆಮ್ಮೆ ಇದೆ. 1 to 3rd ಎಲ್ಲಿಂದ 1 to 4th ಬೆಂಗಳೂರಲ್ಲಿ ಓದಿದ್ದಾನೆ ಸರ್, ಅಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ. ಆಮೇಲೆ ಇಲ್ಲಿ ಈ ಕೋಚಿಂಗ್ ಕ್ಲಾಸ್ ಇಲ್ಲೆಲ್ಲ ಪಬ್ಲಿಕ್ ಇದರಲ್ಲೆಲ್ಲ ನೋಡಿಬಿಟ್ಟು ನಾವು ಇಲ್ಲಿ ಇದು ಮಾಡಿ ಅಡ್ಮಿಷನ್ ಮಾಡ್ತೇವೆ. ಇಲ್ಲಿ ಒಳ್ಳೆಯ ರಿಸಲ್ಟ್ ತೆಗೆದಿದ್ದಾನೆ ಅಷ್ಟೇ. ನಾವು ಪ್ರೌಡ್ ಆಫ್ ಯು. ಹೆಮ್ಮೆ ಅನಿಸುತ್ತೆ ಸರ್. ಆ ಥರ ಯಾವ ಸ್ಕೂಲು ಇರೋಲ್ಲ. ಇವರು ಅಷ್ಟೆಲ್ಲ ಮಕ್ಕಳಿಗೆ ಇದು ಸಪೋರ್ಟ್ ಮಾಡ್ತಾರಲ್ಲ, ಅದು ನಮಗೆ ತುಂಬ ಖುಷಿ ಇದೆ. ಈ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ ಬಗ್ಗೆ ತುಂಬ ಹೆಮ್ಮೆ. ನಮ್ಮ ಮಕ್ಕಳು ಅಷ್ಟೇ ಚೆನ್ನಾಗಿ ಡೆವಲಪ್ ಆಗಿದ್ದಾರೆ ಸರ್. ಇಲ್ಲಿಗೆ ಬಂದು ಮುಂಚೆ ಅಷ್ಟೊಂದು ಡೆವಲಪ್ ಇರಲಿಲ್ಲ, ಇಲ್ಲಿ ಬಂದು ತುಂಬ ಡೆವಲಪ್ ಆಗಿದೆ. ಸ್ಕೂಲಲ್ಲಿ ಅಡ್ಮಿಷನ್ ಮಾಡಬೇಕಂತ ಮಾಡಿದ್ದೀವಿ.
ಏನು ಮ್ಯಾಥಮೆಟಿಕ್ಸ್ ಮ್ಯಾಥ್ಸು ಔಟ್ ಆಫ್ 150 ತೆಗೆದಿದ್ದಾನೆ. ಟೋಟಲ್ ಸ್ಕೋರ್ 300, ಔಟ್ ಆಫ್ 272 ತೆಗೆದಿದ್ದಾನೆ. 300ಗೆ 272 ತೆಗೆದಿದ್ದಾನೆ. ನಮಗೇನೋ ಡೌಟ್ ಇತ್ತು ಸರ್ ಇದು, ಆದರೆ ಏನೋ ಇಲ್ಲಿ ಸರ್ ಆಶೀರ್ವಾದದಿಂದ ಇದು ಆಗಿದೆ. ಜತಿ ಸರ್ ಆಶೀರ್ವಾದ. ಒಂದು ಅದ್ರಾಗ ಮಗುವಿಂದು ಬಹಳಷ್ಟು ಪಾತ್ರ ಐತೆ. ಈ ಮಕ್ಕಳ ಮುಂದಿನ ಜೀವನ ಉಜ್ವಲವಾಗಲಿ ಅನ್ನುವಂಥ ದೃಷ್ಟಿಕೋನದಿಂದ ನಾವು ಹೇಳಿದ್ದೆ ಹೋದ ವರ್ಷ, ಯಾರು ಔಟ್ ಆಫ್ ಔಟ್ ಮಾಡ್ತೀರಿ, ಯಾವ ಶಿಕ್ಷಕರು ಔಟ್ ಆಫ್ ಔಟ್ ಮಾಡ್ತೀರಿ, ಯಾವ ಮಕ್ಕಳ ಔಟ್ ಆಫ್ ಔಟ್ ಅಂದ್ರೆ 100% ಅಂಕಗಳನ್ನು ತೆಗೆದುಕೊತಾರೆ, ಅವ್ರಿಗೆ ಒಂದು ತೊಲಿ ಬಂಗಾರ ಕೊಡ್ತಿದ್ದೆ ಅಂತ ಹೇಳಿದೆ. ಆದ್ರೆ ಈಗ ಅನಿವಾರ್ಯ ಕಾರಣದಿಂದ ಬಂಗಾರ ರೇಟ್ ತುಟ್ಟಿ ಐತಿ. ಇಲ್ಲಿ ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ದೃಷ್ಟಿಕೋನದಿಂದ ಈ 2 ಮಕ್ಕಳಿಗೆ, ಯಾಕಂದ್ರೆ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಂತಹ ಈ ಪ್ರತಿ ವರ್ಷ 2 ಮಕ್ಕಳಿಗೆ ನಮ್ಮ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ವತಿಯಿಂದ, ಇದು ಒಂದೇ ವರ್ಷ ಅಲ್ಲ, ಅವರ PUC ಶಿಕ್ಷಣದವರೆಗೂ ನಾನೇ ಅಧ್ಯಕ್ಷ ಇರಲಿ, ಯಾರೇ ಇರಲಿ, ನಮ್ಮ ಶಿಕ್ಷಣ ಸಂಸ್ಥೆ ಬಾಗಿಲುಗಳು ಇವತ್ತು ನಾವು ಬರೆದು ಅದನ್ನ ಜಾರಿಗೆ ರೂಪ ತರುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ. ಯಾರೇ ಅಧ್ಯಕ್ಷರಿದ್ದರೂ ಕೂಡ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ಶಿಕ್ಷಣ ಸಂಸ್ಥೆ ವತಿಯಿಂದ ನನ್ನನ್ನು ಒಳಗೊಂಡಂತೆ ಮುಂದಿನ ದಿನಮಾನಗಳಲ್ಲಿ ಈ 2 ಮಕ್ಕಳಿಗೆ ಅಪ್ ಟು PUC ವರೆಗೆ 12ನೇ ತರಗತಿವರೆಗೆ ಪ್ರತಿ ವರ್ಷ ಒಂದು 50% ಶುಲ್ಕವನ್ನ ಶ್ರೀ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಈ ಸಂದರ್ಭದಲ್ಲಿ ತುಂಬುತ್ತದೆ ಅಂತೇಳಿ ಸಂತೋಷಿಸಿದೆ.